ನಮಸ್ಕಾರ. ಭಾರತ ತಂಡಕ್ಕೆ ಫೈನಲ್ ಪಂದ್ಯ ಗೆಲ್ಲಿಸಿ ಕೊಟ್ಟ ವೈಭವ್ ಸೂರ್ಯವಂಶಿ. ಬಳಿಕ ಜೈಶಾ ಮಾಡಿದರು ದೊಡ್ಡ ಘೋಷಣೆ. ಸೂರ್ಯವಂಶಿಗೆ ಹೊಡೆಯಿತು ಬಂಪರ್ ಲಾಟರಿ, ಮಾಡಿದರು ಕೋಟಿ ಹಣದ ಆಫರ್. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವೈಭವ್ ಸೂರ್ಯವಂಶಿಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ, ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ವೈಭವ್ ಸೂರ್ಯವಂಶಿ ಮಾಡರ್ನ್ ಡೇ ಕ್ರಿಕೆಟ್ ನಲ್ಲಿ ಹೊಸ ಮೈಲುಗಲ್ಲನ್ನೇ ನಿರ್ಮಿಸುತ್ತಿರುವ ಈ 15 ವರ್ಷದ ಯುವ ಹುಡುಗ ದಿನೇ ದಿನೇ ತನ್ನ ಬ್ರ್ಯಾಂಡ್ ವ್ಯಾಲ್ಯೂವನ್ನ ಹೆಚ್ಚಿಸಿಕೊಳ್ತಾ ಇದ್ದಾನೆ. IPL ನಲ್ಲಿ ಅಬ್ಬರಿಸಿದ್ದಾಯಿತು, T20ಯಲ್ಲಿ ಧೂಳೆಬ್ಬಿಸಿದ್ದಾಯಿತು. ಇದೀಗ ODI ಕ್ರಿಕೆಟ್ ನಲ್ಲಿ ತಮ್ಮ ವೈಭವೋಪೇತ ಬ್ಯಾಟಿಂಗ್ ಮುಂದುವರಿಸಿರುವ ವೈಭವ್ ಸೂರ್ಯವಂಶಿ ಶ್ರೀಲಂಕಾ ಎ ವಿರುದ್ಧದ ಟ್ರೈ ನೇಷನ್ ಸೀರೀಸ್ ನ ಫೈನಲ್ ಪಂದ್ಯದಲ್ಲಿ ಸಿಡಿದಾರ್ಭಟವನ್ನ ಪ್ರದರ್ಶಿಸಿದ್ದಾರೆ. ಈ ಮುಖ್ಯವಾಗಿ ಮತ್ತೊಮ್ಮೆ ಇದೀಗ ಇಡೀ ಕ್ರಿಕೆಟ್ ಜಗತ್ತನ್ನೇ ದಂಗಾಗಿಸಿದ್ದಾನೆ ಈ 15 ವರ್ಷದ ಪುಟ್ಟ ಪೋರ. ಬೇಬಿ ಬಾಸ್ ಪ್ರಚಂಡ ಪುಟಾಣಿ ಹಾಗೂ ಈ ವಂಡರ್ ಕಿಡ್ ನ ಆರ್ಭಟಕ್ಕೆ ಲಂಕಾ ಎ ತಂಡ ಧೂಳಿಪಟವಾಗಿದೆ ಮತ್ತು ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ 66 ರನ್ಗಳ ಏಕಪಕ್ಷೀಯ ಗೆಲುವು ದಾಖಲಿಸುವ ಮೂಲಕ ಟ್ರೈ ನೇಷನ್ ಸೀರೀಸ್ ನ ಟ್ರೋಫಿ ಎತ್ತಿ ಹಿಡಿದಿದೆ. ಇದಕ್ಕೂ ಮುನ್ನ ಶ್ರೀಲಂಕಾದ ರಂಗೀನಿ ದಂಬುಲಾ ಕ್ರೀಡಾಂಗಣದಲ್ಲಿ ನಡೆದ ಉಭಯ ತಂಡಗಳ ನಡುವಿನ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 377 ರನ್ ಕಲೆ ಹಾಕಿತು. ಸೂರ್ಯವಂಶಿ 29 ಎಸೆತಗಳಿಂದ 94 ಹಾಗೂ ಕ್ಯಾಪ್ಟನ್ ತಿಲಕ್ ವರ್ಮಾ 67 ರನ್ ಬಾರಿಸಿದರು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಶ್ರೀಲಂಕಾ 311 ರನ್ಗಳಿಗೆ ತನ್ನ ಆಟವನ್ನ ನಿಲ್ಲಿಸಿತ್ತು. ಇದರೊಂದಿಗೆ ಈ ಫೈನಲ್ ಪಂದ್ಯದಲ್ಲಿ ಭಾರತ ಎ ತಂಡ 66 ರನ್ಗಳ ದಿಗ್ವಿಜಯ ದಾಖಲಿಸುವ ಮೂಲಕ ಟ್ರೈ ನೇಷನ್ ಸೀರೀಸ್ ನ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ ಮತ್ತು ವೈಭವ್ ಸೂರ್ಯವಂಶಿ ಫೈನಲ್ ಪಂದ್ಯದಲ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಪಡೆದುಕೊಳ್ತಾರೆ ಮತ್ತು ಭಾರತ ತಂಡಕ್ಕೆ ಟ್ರೋಫಿ ಜೊತೆ ಬರೋಬ್ಬರಿ 20 ಕೋಟಿಯ ಬಿಗ್ ಚೆಕ್ ಅನ್ನ ICC ನೀಡುತ್ತದೆ. ಮತ್ತು ವೈಭವ್ ಸೂರ್ಯವಂಶಿಯ ಮ್ಯಾಜಿಕಲ್ ಆಟದ ಕುರಿತು ಮಾತನಾಡಿದ ICC ಅಧ್ಯಕ್ಷ ಜೈಶಾ ಈ ರೀತಿಯಾಗಿ ಹೇಳಿದ್ದಾರೆ. ಈ ಚಿಕ್ಕ ಹುಡುಗನಿಗೆ ಇಂದು ನೀಡುತ್ತಿರುವ ಹಣ, ಸನ್ಮಾನ, ಚೆಕ್ ಇದೆಲ್ಲವೂ ಕೇವಲ ಬರೀ ಕಾಗದದ ಪೀಸ್ ಅಲ್ಲ, ಬದಲಾಗಿ ಅದೆಷ್ಟೋ ರಾತ್ರಿಗಳು ನಿದ್ದೆ ಕೆಟ್ಟಿ ನಡೆಸಿರುವ ಆ ಕಠಿಣ ಪರಿಶ್ರಮದ ಫಲವಾಗಿದೆ ಮತ್ತು ಭಾರತದಲ್ಲಿರುವ ಅನೇಕ ಯುವ ಪೀಳಿಗೆಗಳಿಗೆ ಈ ಚಿಕ್ಕ ಹುಡುಗ ಪ್ರೇರಣೆಯಾಗುತ್ತಿದ್ದಾನೆ. ಭಾರತದಲ್ಲಿ ಕ್ರಿಕೆಟ್ ಒಂದು ಧರ್ಮವಾಗಿ ಬೆಳೆಯುತ್ತಿದೆ, ಇದಕ್ಕೆ ನಮ್ಮ ಸಪೋರ್ಟ್ ಇರಲಿದೆ ಎಂದು ಜೈಶಾ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಭಾರತದ ಆ ಧೂಳು ತುಂಬಿದ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಅದೆಷ್ಟೋ ಪ್ರತಿಭೆಗಳು ಅಡಗಿಕೊಳ್ಳುತ್ತಿದ್ದಾರೆ. ಅವರೆಲ್ಲರಿಗೂ ಕೂಡ ಇದು ಸ್ಫೂರ್ತಿಯ ಚಿಲುಮೆಯಾಗಿರಲಿದೆ ಮತ್ತು ಕ್ರಿಕೆಟ್ ಅನ್ನ ನಾವು ಬೆಂಬಲಿಸುತ್ತೇವೆ, ಅದಕ್ಕಾಗಿ ಎಲ್ಲವನ್ನ ಮಾಡಲು ಸಿದ್ಧವಾಗಿದ್ದೇವೆ ಎಂದು ಜೈಶಾ ಹೇಳಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಇವರೇ ಟೀಮ್ ಇಂಡಿಯಾದ ರೋಹಿತ್, ಕೊಹ್ಲಿ, ಧೋನಿ ಎಲ್ಲವೂ ಆಗಲಿದ್ದಾರೆ ಮತ್ತು ಭಾರತ ತಂಡ ಟ್ರೈ ನೇಷನ್ ಸೀರೀಸ್ ನ ಫೈನಲ್ ಪಂದ್ಯ ಗೆದ್ದಿದೆ, ಹಾಗಾಗಿ ಟೀಮ್ ಇಂಡಿಯಾಗೂ ಅಭಿನಂದನೆಗಳು ಎಂದು ICC ಅಧ್ಯಕ್ಷ ಜೈಶಾ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.